ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆರೋಪ ಏನ್ ಕೇಳಿಬಂದಿದೆ. ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಇಲ್ಲಿನ ಬೃಹತ್ ಕರ್ಮಕಾಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಒಬ್ಬರಲ್ಲ ಇಬ್ಬರಲ್ಲ 8 ಡಿಸಿಗಳಿಂದ ಹಣ ವಸೂಲಿಯಾಗಿದೆ. ಬೆಂಗಳೂರಿನ 8 ಅಬಕಾರಿ ಅಧಿಕಾರಿಗಳಿಂದ ಆಗಿರೋ ಸುಲಿಗೆ ಇದು. 8 ಮಂದಿ ವಿಚಾರಣೆ ನಡೆಸಿದೆ ಈಗ ಲೋಕಾಯುಕ್ತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆರೋಪ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಅಲ್ಲಿನ ಕರ್ಮಕಾಂಡ. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀವಿ. ಒಬ್ಬರಲ್ಲ ಇಬ್ಬರಲ್ಲ 8 ಅಧಿಕಾರಿಗಳಿಂದ ಸುಲಿಗೆ ನಡೆದಿದೆ ಅನ್ನೋದು ಬೆಳಕಿಗೆ ಬಂದಿದೆ. 8 ಮಂದಿ ವಿಚಾರಣೆ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಶಶಿಕಲಾ, ರಂಗಪ್ಪ, ಅಜಿತ್, ಜಯರಾಮೇಗೌಡ, ಜಗದೀಶ್ ನಾಯ್ಕ್ ಸೇರಿದಂತೆ 8 ಮಂದಿಯ ವಿಚಾರಣೆ ವೇಳೆ ಬಂದಂತಹ ಕರೆ, ಡಿಮ್ಯಾಂಡ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರತಿ ಡಿಸಿಗಳಿಂದಲೂ 40 ಲಕ್ಷಕ್ಕೂ ಅಧಿಕ ಹಣ ವಸೂಲಿಯಾಗಿದ್ದರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಹಣ ನೀಡಿದ ನಂತರ ಮಾನಸಿಕವಾಗಿ ಕುಗ್ಗಿದ್ದಾರೆ ಡಿಸಿಗಳು. ದಾಳಿ ಮುಜುಗರವನ್ನ ತಪ್ಪಿಸೋದಕ್ಕೆ ಡಿಸಿಗಳು ಹಣವನ್ನ ನೀಡಿದ್ದಾರೆ. ಬಗೆದಷ್ಟು ಕರ್ಮಕಾಂಡ ಬಯಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಲೋಕಾಯುಕ್ತದಲ್ಲೇ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಇದು. ಹಾಗಾದ್ರೆ ಲೋಕಾಯುಕ್ತ ಸಂಸ್ಥೆಯ ಒಳಗಡೆಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ? ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಈ 8 ಅಧಿಕಾರಿಗಳ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಹುಶಃ ಕೇವಲ ಈಗ ಏನು ಆರೋಪ ಕೇಳಿ ಬಂದಿದೆ, ಒಬ್ರು ಇಬ್ರಲ್ಲ, ಒಂದು ದೊಡ್ಡ ತಂಡವೇ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಅಬಕಾರಿ ಇಲಾಖೆಯ 8 ಡಿಸಿಗಳಿಂದ ಸುಮಾರು 40ರಿಂದ 72 ಲಕ್ಷದವರೆಗೂ ಕೂಡ ಹಣವನ್ನ ನಿಂಗಪ್ಪ ಕಲೆಕ್ಟ್ ಮಾಡಿದಾರೆ ಅನ್ನುವಂತಹ ಮಾಹಿತಿ, ಪ್ರಾಥಮಿಕ ಮಾಹಿತಿ ಈಗ ಆಲ್ರೆಡಿ ಬಹಿರಂಗ ಕೂಡ ಆಗಿರುವಂತದ್ದು. ಇಬ್ಬರು ಡಿವೈಎಸ್ಪಿಗಳು ಈಗ ಆಲ್ರೆಡಿ ತನಿಖೆ ಕೂಡ ಮಾಡ್ತಿರುವಂತದ್ದು. ತನಿಖೆಯ ಸಂದರ್ಭದಲ್ಲಿ ನಿಂಗಪ್ಪ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ 8 ಡಿಸಿಗಳಿಗೂ ಕೂಡ, ಅಂದ್ರೆ ಬೆಂಗಳೂರಿನ 8 ವಿಭಾಗಗಳು, ಅಬಕಾರಿ ಇಲಾಖೆಯ 8 ವಿಭಾಗಗಳೇನಿದೆ ಆ 8 ವಿಭಾಗಗಳಿಂದನೂ ಕೂಡ ಹಣವನ್ನ ವಸೂಲಿ ಮಾಡಿದರೆ ಆ 8 ವಿಭಾಗಗಳ ಡಿಸಿಗೂ ಕೂಡ ಈಗ ಆಲ್ರೆಡಿ ನೋಟಿಸ್ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಲ್ಲಿ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿರುವಂತದ್ದು. ಮುಖ್ಯವಾಗಿ ಶಶಿಕಲಾ ಒಡೆಯರ್, ರಂಗಪ್ಪ, ಅಜಿತ್ ಮತ್ತೆ ಜಯರಾಮೇಗೌಡ, ಜಗದೀಶ್ ನಾಯಕ್, ಮೋಸಸ್ ಸೇರಿದಂತೆ ಒಟ್ಟು 8 ಜನರ ವಿಚಾರಣೆ ಈಗ ಆಲ್ರೆಡಿ ಸಂಪೂರ್ಣವಾಗಿದೆ. ಅವರು ತನಿಖಾಧಿಕಾರಿಗಳ ಮುಂದೆ ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳಿದ್ರು. ಅಂದ್ರೆ ತಮಗೆ ಬಂದಂತಹ ಫೋನ್ ನಂಬರು, ತಮ್ಮನ್ನ ಭೇಟಿ ಮಾಡಿದಂತಹ ವ್ಯಕ್ತಿ ಹೇಳಿದಂತಹ ಮಾತುಗಳು, ಮತ್ತೆ ನಾವು ಹಣವನ್ನ ಹೊಂದಿಸೋದಕ್ಕೆ ಯಾವ ರೀತಿ ಬರೆದಾಡಿದ್ವಿ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಒಬ್ಬೊಬ್ಬರು 40ರಿಂದ 50 ಲಕ್ಷ, 62 ಲಕ್ಷ, 72 ಲಕ್ಷದವರೆಗೂ ಕೂಡ ಹಣವನ್ನ ತಲುಪಿಸಿದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಆಲ್ರೆಡಿ ಪ್ರಾಥಮಿಕ ವಿಚಾರಣಾ ವೇಳೆ ಬಯಲಾಗಿರುವಂತದ್ದು. ಈ ನಿಂಗಪ್ಪ ಈ ಹಣವನ್ನ ಯಾರಿಗೆ ಕೊಟ್ರು ಅನ್ನುವಂತಹ ಪ್ರಶ್ನೆ ಇದೆ. ಸದ್ಯದ ಮಾಹಿತಿ ಪ್ರಕಾರ ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಅವರಿಗೆ ಈ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಿದೆ. ಆದರೆ ಕೇವಲ ಶ್ರೀನಾಥ್ ಜೋಶಿ ಅವರಿಗೆ ಮಾತ್ರ ಈ ಹಣ ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರಂದ್ರೆ ಅವರ ಹಿಂದಿನ ಶಕ್ತಿ ಯಾವುದು? ಹಾಗಾದ್ರೆ ಅವ್ರಿಗೆ ಶ್ರೀನಾಥ್ ಜೋಶಿ ಅವರ ಮೇಲೆ ಕುತ್ಕೊಂಡಿರುವಂತಹ ಹಿರಿಯ ಅಧಿಕಾರಿಗಳು ಅಥವಾ ಹಿರಿಯ ಮುಖ್ಯಸ್ಥರೇನಿದ್ದಾರೆ ಅವ್ರೇನಾದ್ರೂ ಇನ್ಸ್ಟ್ರಕ್ಷನ್ ಕೊಟ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆ ಆರಂಭವಾಗ್ತದೆ. ಯಾಕಂದ್ರೆ ನೋಡ್ತಾ ಇರಬಹುದು, ಕೇವಲ ಒಬ್ಬ SP ಗೆ ಈ ಮಟ್ಟದ ಧೈರ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 8 ವಿಭಾಗಗಳ ಡಿಸಿಗಳನ್ನು ಕೂಡ ಟಚ್ ಮಾಡ್ಕೊಂಡು ಹಣವನ್ನ ವಸೂಲಿ ಮಾಡ್ತಾರಂದ್ರೆ ಅದ್ರ ಹಿಂದಿರುವಂತಹ ಕಾರಣದ ಶಕ್ತಿ ಯಾವುದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಇದಕ್ಕೆಲ್ಲವೂ ಕೂಡ BS ಪಾಟೀಲ್ ಒಂದು ಉತ್ತರವನ್ನು ಕೂಡ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ತಮ್ಮ ಸಂಸ್ಥೆಯಲ್ಲಿ, ಅಂದ್ರೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆ ಭ್ರಷ್ಟಾಚಾರವನ್ನ ಪ್ರೋತ್ಸಾಹ ಮಾಡುವಂತಹ ಹಂತದಲ್ಲೂ ಕೂಡ ಮುಂದಾಗ್ತದೆ ಅಂದ್ರೆ ಇದಕ್ಕೆ ಮುಖ್ಯಸ್ಥರಂತಹ BS ಪಾಟೀಲ್ರು ಒಂದು ಉತ್ತರವನ್ನು ಕೂಡ ಈಗ ಮಾಧ್ಯಮಗಳಿಗೆ ಮತ್ತೆ ಕರ್ನಾಟಕದ ಜನತೆಗೆ ಕೊಡ್ಬೇಕಾಗುತ್ತೆ. ಅವರು ಆಗಾಗ ಸಾಕಷ್ಟು ಸಂದರ್ಭಗಳಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗಳಿಗೆ ರೈಡ್ ಮಾಡ್ತಾರೆ, ಮತ್ತೆ ಕಸ ಬಿದ್ದಿರುವಂತಹ ಜಾಗಕ್ಕೆ ರೈಡ್ ಮಾಡ್ತಾರೆ. ಆದ್ರೆ ತಮ್ಮ ಕಚೇರಿಯಲ್ಲಿರುವಂತಹ ಈ ಕಸದ ವ್ಯವಹಾರ, ಇಂತಹ ಗಾರ್ಬೇಜ್ ವ್ಯಕ್ತಿಗಳ ಮೇಲೆ ಯಾಕೆ ದಾಳಿ ಮಾಡಿಲ್ಲ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಲೋಕಾಯುಕ್ತ ಸಂಸ್ಥೆ ಇರುವಂತದ್ದು
ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡೋದಕ್ಕೆ. ಆದರೆ ಇಲ್ಲಿ ಅದ್ ನಡೀತಾ ಇರುವುದೇ ಸಾಕಷ್ಟು ವಿಚಿತ್ರವಾಗಿ ನಡೀತಾ ಇದೆ. ಯಾಕಂದ್ರೆ ಇನ್ನೂ ಬಗೆದಷ್ಟು ಸಾಕಷ್ಟು ರವಿಕುಮಾರ್. ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು ಶ್ವೇತಾ. ಒಂದಷ್ಟು ಅಧಿಕಾರಿಗಳ APR ಅಂದ್ರೆ ಆನ್ಯುಯಲ್ ಪ್ರಾಪರ್ಟಿ ರಿಟರ್ನ್ ರಿಪೋರ್ಟ್ ಅನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಸೋರ್ಸ್ ರಿಪೋರ್ಟ್ ಅನ್ನು ಕೂಡ ರೆಡಿ ಮಾಡಿದ್ರೆ, ಆದ್ರೆ ದಾಳಿ ಆಗಿಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗ್ತಿರುವಂತದ್ದು. ಬಹುಶಃ ಇದಕ್ಕೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಉತ್ತರ ಕೂಡ ಉತ್ತರ ಸಿಗುತ್ತೆ ಸಿಗುತ್ತೆ. ಅಂತ ಬಹುಶಃ ಅನ್ಸುತ್ತೆ. ಶ್ರೀನಾಥ್ Thank you ಜೋಶಿ so ಅವರು much, ನಾಳೆ ಇಲ್ಲ ರವಿಕುಮಾರ್. ನಾಡಿದ್ದು ಧನ್ಯವಾದ. ವಿಚಾರಣೆ ಕೂಡ ಹಾಜರಾಗುವಂತಹ ಸಾಧ್ಯತೆ ಇದೆ. Yes, sir. Thank you, ಬಹುಶಃ thank you, ಅಲ್ಲಿ ಯಾವ ಹೇಳಿಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.